ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೇಡ್ ಕಾರ್ಗಿಲ್ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಡಬ್ಲ್ಯೂ ಅವರು ಇನ್ನೂ ಕೂಡ ಜೇಡ್ ಕಾರ್ಗಿಲ್ ಅವ್ರಿಗೋಸ್ಕರ ಯಾವುದೇ ರೀತಿಯ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿಲ್ವಂತೆ. ಎರಡು ನೇಮ್ ನ ಅವರು ಡಿಸ್ಕಸ್ ಮಾಡ್ತಾ ಇದಾರಂತೆ. ಒಂದು ಜೇಡ್ ಕಾರ್ಗಿಲ್ ಅವ್ರನ್ನ ರಸಲ್ ಮೀನಿಯಾದಲ್ಲಿ ಶಾರ್ಲೆಟ್ ಫ್ಲೇರ್ ಅವರು ಫೇಸ್ ಮಾಡ್ತಾರೆ, ಅಥವಾ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಫೇಸ್ ಮಾಡ್ತಾರೆ ಅಂತ. ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಬಿಯಾಂಕಾ ಬ್ಲೇರ್ ಆಗಿ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿ ಇಟ್ಕೊಂಡಿದ್ರು. ಬಟ್ ಬಿಯಾಂಕಾ ಬ್ಲೇರ್ ಅವರ ರಿಟರ್ನ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಇನ್ನ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅವರೇನಾದ್ರೂ ರಿಟರ್ನ್ ಆಗ್ತಾರ. ರಿಟರ್ನ್ ಆದ್ರೆ ಬಿಯಾಂಕಾ ಬ್ಲೇರ್ ಆಗಿ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದನ್ನ ನಾನು ಒಪ್ಕೋತೀನಿ, ಯಾಕಂದ್ರೆ ಅದು ರಸಲ್ ಮೀನಿಯಾ ಕ್ಯಾಲಿಬರ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಇನ್ನ ನಮ್ಮ ಬಿಯಾಂಕಾ ಬ್ಲೇರ್ ಅವ್ರು ಏನಾದ್ರೂ ಬರ್ಲಿಲ್ಲ, ಅವ್ರು ಇನ್ನೂ ಕೂಡ ಸರಿಯಾಗಿಲ್ಲ ಅಂದ್ರೆ ನಮಗೆ ರಸಲ್ ಮೀನಿಯಾದಲ್ಲಿ ಪ್ರಾಬಬ್ಲಿ ಜೇಡ್ ಕಾರ್ಗಿಲ್ ವರ್ಸಸ್ ಶಾರ್ಲೆಟ್ ಫ್ಲೇರ್ ಅವರ ಮ್ಯಾಚ್ ಅಥವಾ ಜೇಡ್ ಕಾರ್ಗಿಲ್ ವರ್ಸಸ್ ಸ್ಟಿಫನಿ ಸ್ಟಾರ್ಟನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಲಿಟ್ರಲಿ ಈ ಎರಡು ಮ್ಯಾಚ್ ಗೆ ನಾನು ಅಷ್ಟೊಂದೇನು ಎಕ್ಸೈಟೆಡ್ ಆಗಿಲ್ಲ ಅಂತ ಅನ್ಕೋತೀನಿ. ಆ ಕಡೆ ನಮ್ಮ ಲಿವ್ ಮಾರ್ಗನ್ ಅವರು ಸ್ಟೆಫನಿ ವೆಕೆರ್ ಅವ್ರನ್ನ ಚೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಸದ್ಯಕ್ಕೆ ಇನ್ನೂ ಕೂಡ ಫೈನಲೈಸ್ ಮಾಡಿಲ್ಲ ಜೇಡ್ ಕಾರ್ಗಿಲ್ ಅವರು ರಸಲ್ ಮೀನಿಯಾದಲ್ಲಿ ಯಾರನ್ನ ಫೇಸ್ ಮಾಡ್ತಾರೆ ಅಂತ. ಇನ್ನೇನು 2 ತಿಂಗಳಿದೆ, ಇನ್ನೂ ಕೂಡ ಫೈನಲೈಸ್ ಮಾಡಿಲ್ಲ ಅಂದ್ರೆ ಅದೇನ್ ಬುಕ್ ಮಾಡ್ತಾ ಇದಾರೋ ಪ್ರತಿ ವಿಡಿಯೋದಲ್ಲೂ ಕೂಡ ಇದನ್ನೇ ಹೇಳ್ತಾ ಇದ್ದೀನಿ ನಾನು, ಯಾಕಂದ್ರೆ ಅಷ್ಟು ನನಗೇನು ಇರಿಟೇಷನ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗ್ತಾರೆ. ಅಂಡ್ ಸ್ಮ್ಯಾಕ್ ಡೌನ್ ಆಫ್ ಏರ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಒಳ್ಳೆ ಕೆಲಸನೂ ಕೂಡ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ರಸಲ್ ಮೇನಿಯಾ ಟಿಕೆಟ್ಸ್ ಗಳ ಬೆಲೆ ಯಾವ ರೇಂಜ್ಗೆ ಗಗನ ಮುಟ್ಟಿದೆ ಅಂತ. ನಮ್ಮ ಕೋಡಿ ರೋಡ್ಸ್ ಅವರು ಅಲ್ಲಿದ್ದಂತಹ ಒಬ್ಬ ಮಗುಗೆ ರಸಲ್ ಮೇನಿಯಾ ಟಿಕೆಟ್ ಗಳನ್ನ ಗಿವ್ ಅವೇ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಸೊ ಈ ರೀತಿ ಚಿಕ್ಕ ಪುಟ್ಟ ಹೆಲ್ಪ್ ಗಳನ್ನ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಮಾಡ್ತಾ ಇದ್ದಾರೆ. ಅಂಡ್ ಅದಕ್ಕೋಸ್ಕರನೇ ನಮ್ಮ ಟ್ರಿಪಲ್ ಎಚ್ ಅವರ ಕೈ ಕೂಡ ಕೋಡಿ ರೋಡ್ಸ್ ಅವರ ತಲೆ ಮೇಲೇನೆ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರಸಲ್ ಮೇನಿಯಾ ಆಂಗಲ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಬೆಳಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಕೂಡ ರಸಲ್ ಮೇನಿಯಾಗೆ ಹೆವಿಲಿ ಡಿಸ್ಕಸ್ ಮಾಡ್ತಾ ಇದೆ ಅಂತ. ಲಿಟ್ರಲಿ ಇನ್ನೂ ಕೂಡ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಮ್ಯಾಚ್ ಯಾರ್ಯಾರ ನಡುವೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಇನ್ನೂ ಕೂಡ ಡಬ್ಲ್ಯೂ ಅವರು ಲಾಕ್ ಮಾಡಿ ಇಟ್ಕೊಂಡಿಲ್ಲ. ಬಹಳಷ್ಟು ಆಪ್ಷನ್ಸ್ ಗಳನ್ನ ಡಬ್ಲ್ಯೂ ಅವರು ಇಲ್ಲಿ ಇಟ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರು ಕ್ಲಿಯರ್ ಆಗಿ ಅಫ್ಕೋರ್ಸ್ ಈಗ ನಮ್ಮ ಕೋಡಿ ರೋಡ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರು ಕೋಡಿ ರೋಡ್ಸ್ ಅವರು ನನ್ನ ವಿರುದ್ಧ ಬರಬಾರದು ಅಂತ. ಬಟ್ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ನಮಗೆ ಡ್ರೂ ಮ್ಯಾಕೆಂಟೈರ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಪಾರ್ಟ್ 4 ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈಗಾಗಲೇ ಇವರ ನಡುವೆ 3 ಬಾರಿ ಮ್ಯಾಚ್ ಆಗಿದೆ. ರಸಲ್ ಮೀನಿಯಾದಲ್ಲಿ ಇನ್ನೊಮ್ಮೆ ಡಬ್ಲ್ಯೂ ಅವರು ಅದನ್ನೇ ರಿಪೀಟ್ ಟೆಲಿಕಾಸ್ಟ್ ನ ಮಾಡ್ತಾರೆ. ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಗೆ ಯಾರು ಕೂಡ ಎಕ್ಸೈಟೆಡ್ ಆಗಿಲ್ಲ. ಇದರಲ್ಲಿ ಏನಾದ್ರೂ ಡಬ್ಲ್ಯೂ ಅವರು ಟ್ವಿಸ್ಟ್ ನ ತಗೊಂಡು ಬರಬೇಕು ಅಂದ್ರೆ ನಮ್ಮ ಜೇಕೋಬ್ ಫಾಟು ಅವರನ್ನು ಕೂಡ ಆಡ್ ಮಾಡಬಹುದು. ಅಂಡ್ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡಬಹುದು. ಇನ್ನು ಎಕ್ಸ್ಟ್ರಾ ಆರ್ಡಿನರಿ ಆಗಿ ಡಬ್ಲ್ಯೂ ಅವರು ಏನಾದ್ರೂ ಪ್ಲಾನ್ ಮಾಡಿದ್ರೆ ಆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಒಳಗಡೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರನ್ನು ಕೂಡ ಡಬ್ಲ್ಯೂ ಅವರು ಆಡ್ ಮಾಡಿ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನು ಕೂಡ ಬಿಲ್ಡ್ ಮಾಡಬಹುದು. ಅಥವಾ ಡಬ್ಲ್ಯೂ ಅವರು ಏನಾದ್ರೂ ಪ್ಲಾನ್ಸ್ ಗಳಲ್ಲಿ ಇನ್ನೂ ಕೂಡ ಚೇಂಜ್ ಮಾಡಿದ್ರೆ ಒಂದು ಗಾಯ್ಸ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಲಿಮಿನೇಷನ್ ಚೇಂಬರ್ ಒಳಗಡೆನೂ ಕೂಡ ಎಂಟ್ರಿ ಕೊಟ್ಟು ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕಾಸ್ಟ್ ಮಾಡಿಸಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿರೋದೇನಪ್ಪಾ ಅಂದ್ರೆ ನೀನು ನನ್ನ ವಿರುದ್ಧ ಬರೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ. ಅಂಡ್ ಅದೇ ಕೆಲಸನ ಅವರು ಯಾವಾಗಲೂ ಕೂಡ ಮಾಡ್ತಾ ಇದ್ದಾರೆ. ಈವನ್ ನೆನ್ನೆ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಆ ಒಂದು ಕೆಲಸನ ಮಾಡೋದಕ್ಕೆ ಬಂದ್ರು. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಹೆಂಗೋ ಗೆದ್ದು ಬಿಟ್ರು ಅಂತಾನೆ ಹೇಳ್ಬೇಕು. ಅಂಡ್ ಈಗ ಕೋಡಿ ರೋಡ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇರಬೇಕಾದ್ರೆ ಎಂಡಿಂಗ್ ಅಲ್ಲಿ ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರು ಇರ್ತಾರೆ ಅಂತ ಅನ್ಕೊಳ್ಳಿ. ಆ ಕಡೆಯಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಹಂಗೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ರಸಲ್ ಮೇನಿಯಾಗೆ ತನ್ನ ಟಿಕೆಟ್ ನ ಕನ್ಫರ್ಮ್ ಮಾಡಿಸ್ಕೋಬಹುದು. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಡ್ರೂ ಮ್ಯಾಕೆಂಟೈರ್ ಹಾಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಕನ್ಫರ್ಮ್ ಮಾಡಬಹುದು. ಈ ಕಡೆ ಸೋತಂತಹ ನಮ್ಮ ಕೋಡಿ ರೋಡ್ಸ್ ಅವರು ಡಿಮ್ಯಾಂಡ್ ಗಳನ್ನ ಇಡಬಹುದು. ನನಗೇನ್ ಮಾಡ್ತಿರೋ ಗೊತ್ತಿಲ್ಲ, ನನಗೆ ಈಗ ಮ್ಯಾಚ್ ಬೇಕೇ ಬೇಕು ಅಂತ. ಸೊ ಡಬ್ಲ್ಯೂ ಅವರು ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರ ಮಾತನ್ನ ಅಫ್ಕೋರ್ಸ್ ಒಪ್ಕೊಂಡು ಸ್ಮ್ಯಾಕ್ ಡೌನ್ ನಲ್ಲೇ ಯಾವ್ದಾದ್ರು ಒಂದು ಶೋ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಚಾಂಪಿಯನ್ಶಿಪ್ ಮ್ಯಾಚ್ ನ ಬುಕ್ ಮಾಡಬಹುದು. ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ವಿನ್ ಆಗಿ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೀನಿಯಾಗೆ ಬುಕ್ ಮಾಡಬಹುದು. ಅಥವಾ ನಮ್ಮ ಕೋಡಿ ರೋಡ್ಸ್ ಅವರು ಹೆಂಗಾದ್ರೂ ಮಾಡಿ ರ್ಯಾಂಡಿ ಆರ್ಟನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಟ್ಟು ಆ ಒಂದು ಮ್ಯಾಚ್ ನ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಕೂಡ ಮಾಡಬಹುದು. ಏನೇ ಆಗಲಿ ಇನ್ನೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಕಾಸ್ಟ್ ಮಾಡಿಸೋದಕ್ಕೆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡಬಹುದು. ಇದನ್ನೆಲ್ಲರೂ ಕೂಡ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನೋಡೋಣ ಗಾಯ್ಸ್ ಈ ಒಂದು ಮ್ಯಾಚ್ ಸುತ್ತಮುತ್ತ ಯಾವ್ಯಾವ ರೀತಿ ನಮಗೆ ಸ್ಟೋರಿ ನೋಡೋದಕ್ಕೆ ಸಿಗುತ್ತೆ ಅಂತ.
ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರ್ತಾ ಇದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ನ ಗೋ ಹೋಮ್ ಮಂಡೇ ನೈಟ್ ರಾ ಎಡಿಷನ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಬ್ರಾಕ್ ಲೆಸ್ನರ್ ಅವರನ್ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ರಸಲ್ ಮೀನಿಯಾಗೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಆಗಿ ಎಲೆ ನೈಟ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬಂದಿತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಜನವರಿ ಇಂದಲೇ ಪ್ಲಾನ್ ನ ಮಾಡ್ತಾ ಇದ್ದಾರೆ. ಈಗ ನೀವು ಕೇಳಬಹುದು ಏನ್ ಗುರು ಚೂರು ಕೂಡ ಸೆನ್ಸ್ ಆಗ್ತಾ ಇಲ್ಲ ಅಂತ. ಬಟ್ ಡಬ್ಲ್ಯೂ ಅವರು ಡಾಟ್ ನ ಕನೆಕ್ಟ್ ಮಾಡಿದ್ರೆ ರಾಯಲ್ ರಂಬಲ್ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದು ನಮ್ಮ ಎಲೆನೈಟ್ ಹಾಗೆ ಕೋಡಿ ರೋಡ್ಸ್ ಅವರು ಸೇರ್ಕೊಂಡು. ಸೊ ಆ ಒಂದು ಎಲಿಮಿನೇಟ್ ಬಾಚ್ ಆಯ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲೆನೈಟ್ ಅವರು ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ರು. ಈ ಕಡೆ ನಮ್ಮ ಎಲೆನೈಟ್ ಅವರು ವಿಷನ್ ಜೊತೆ ಸ್ಟೋರಿ ಲೈನ್ ಅಲ್ಲಿ ಇದ್ದಾರೆ. ಅಂಡ್ ಒಂದ್ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ವಿಷನ್ ನ ಭಾಗ ಅಂತಾನೆ ಹೇಳ್ಬೇಕು. ಸೊ ಡಬ್ಲ್ಯೂ ಅವರು ಈ ರೀತಿ ಈ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು. ಅಂಡ್ ಇನ್ನ ಈ ಒಂದು ಮ್ಯಾಚ್ ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಕೇಳಿದ್ರೆ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಸೂಪರ್ ಎಕ್ಸೈಟೆಡ್ ಅಂತಾನು ಕೂಡ ಹೇಳೋದಿಲ್ಲ, ಈ ರೀತಿ ಸಿಕ್ಕಾಪಟ್ಟೆ ಬೋರಿಂಗ್ ಅಂತಾನು ಕೂಡ ಹೇಳೋದಿಲ್ಲ. ರ್ಯಾಂಡಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಸದ್ಯಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಯಾರಿಗೂ ಆಸೆನೂ ಕೂಡ ಇರಲಿಲ್ಲ, ಯಾರು ಕೂಡ ಬೇಡ ಗುರು ಆಗೋದು ಅಂತಾನೂ ಕೂಡ ಅನ್ಕೊಂಡಿರ್ಲಿಲ್ಲ. ಆ ರೀತಿ ಡಬ್ಲ್ಯೂ ಅವರು ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಯಾರಿಗೆ ಗೊತ್ತು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆನೂ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಂಟ್ರಿನ ಕೊಟ್ಟು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಯಾಕಂದ್ರೆ ಎಲೆನೈಟ್ ಅವರು ಕೂಡ ಈಗ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಇದ್ದಾರೆ. ಸೊ ಬ್ರಾಕ್ ಲೆಸ್ನರ್ ಅವರು ಬಂದು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಕಾಸ್ಟ್ ಕೂಡ ಮಾಡಿಸಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಎಲೆನೈಟ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕೂಡ ರಸಲ್ ಮೀನಿಯಾಗೆ ಪ್ಲಾನ್ ಮಾಡಬಹುದು. ಸದ್ಯಕ್ಕೆ ಈ ಒಂದು ಮ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ವಿಷನ್ ಜೊತೆ ಎಲೆನೈಟ್ ಅವರ ಸ್ಟೋರಿ ಲೈನ್ ಕೂಡ ಕಂಟಿನ್ಯೂ ಆಗ್ತಾ ಇರೋ ಕಾರಣ ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಈ ಒಂದು ಮ್ಯಾಚ್ಗೆ ನಿಮ್ಮ ರಿಯಾಕ್ಷನ್ ಏನು, ನಿಮ್ಮ ರಿಯಾಕ್ಷನ್ ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.